ಸ್ನೇಹಿತರೆ, ಸಾಕಷ್ಟು ಜನ ಒಂದಷ್ಟು ಪ್ರಶ್ನೆ ಮಾಡಿದ್ದೀರ ವಾಟ್ಸಪ್ಪಲ್ಲಿ. ಕಾನ್ಫಿಡೆಂಟ್ ಅಂದರೆ ಏನು ಅನ್ನೋದಕ್ಕೆ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಕಾನ್ಫಿಡೆಂಟ್, ವಾಟ್ ಈಸ್ ಕಾನ್ಫಿಡೆಂಟ್? ಕಾನ್ಫಿಡೆಂಟ್ ಅಂದರೆ ಏನು ಅಂದರೆ ಬಹಳ ಸುಲಭ ಅದರ ಒಂದು ಒಳ ಅರ್ಥ ತಿಳ್ಕೊಳ್ಳೋದು. ಏನೇನೆಲ್ಲ ನಿಮಗೆ ಗೊತ್ತಿದೆ ಇದೆಲ್ಲವೂ ಕೂಡ ಕಾನ್ಫಿಡೆಂಟ್. ಏನೇನು ಗೊತ್ತಿಲ್ಲ ನಿಮಗೆ, ಇದರಲ್ಲಿ ನಿಮಗೆ ಕಾನ್ಫಿಡೆಂಟ್ ಬರೋದಿಲ್ಲ. ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಕಾನ್ಫಿಡೆಂಟ್, ನಿನ್ನ ಹೆಸರೇನು? ನನ್ನ ಹೆಸರು ಜಗದೀಶ. ಎಷ್ಟು ಅದ್ಭುತವಾದ ಕಾನ್ಫಿಡೆಂಟ್ ಇದೆ ಅವನ ಹೆಸರು ಹೇಳೋದಕ್ಕೆ. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತು. ಕಾರ್ ಓಡಿಸೋಕೆ ಬರುತ್ತೆ, ಓ ಎಸ್ ಗೊತ್ತು. ಕಾನ್ಫಿಡೆಂಟ್ ಹೇಗಿದೆ ನೋಡಿ, ಓ ಎಸ್ ಗೊತ್ತು ಅಂದರೆ ನೀರು ಕುಡಿದಷ್ಟು ಸುಲಭ ಅಂತ. ಈಜೊಡಿದ್ಯಾ? ಓ ಧಾರಾಳವಾಗಿ. ಐ ಎಮ್ ಎ ಸ್ಪೆಷಲಿಸ್ಟ್, ಐ ಎಮ್ ಎ ಎಕ್ಸ್ಪರ್ಟ್. ಅವನ ಕಾನ್ಫಿಡೆನ್ಸ್ ನೋಡಿ ಹೇಗಿದೆ. ಅದೇ ಬಾವಿ ಹತ್ರ ಕರ್ಕೊಂಡೋಗಿ ಈಜು ಬರದಿದ್ದವನು ಈಜೋಡಿ, ಅಯ್ಯೋ ಬೇಡಪ್ಪ, ಕಾನ್ಫಿಡೆಂಟ್ ಇಲ್ಲ. ಕಾರ್ ತಗೊಳ್ಳೆಯ ಓಡಿಸು, ಇಲ್ಲ ನಂಗೆ ಬರಲ್ಲಪ್ಪ, ನಾ ಎಲ್ಲಾದ್ರೂ ಬುದ್ಧಿಬಿಟ್ಟು, ಕಾನ್ಫಿಡೆಂಟ್ ಇಲ್ಲ. ನಿನ್ನ ಹೆಸರೇನು ಹೇಳ್ದ, ತಂದೆ ಹೆಸರೇನು ಅದು ಹೇಳ್ದ, ತಾತನ ಹೆಸರು ಅದು ಹೇಳ್ದ, ಮುತ್ತಾತನ ಹೆಸರು ಗೊತ್ತಿಲ್ಲ ಹೇಳ ಅಂತಂದ್ರೆ ಇಲ್ಲ ಗೊತ್ತಿಲ್ಲ, ಸೊ ತಲೆ ಕೆರ್ಕೊಳ್ತಾನೆ. ಅಂದ್ರೆ ಕಾನ್ಫಿಡೆಂಟ್ ಅಂದ್ರೆ ಏನು ಅಂದ್ರೆ ಗೊತ್ತಿರೋಂಥದ್ದು. ನಿಜವಾಗ್ಲೂ ನಿಮಗೂ ಕಾನ್ಫಿಡೆಂಟ್ ಬರಬೇಕು ಅಂದ್ರೆ, ನೀವು ಸದಾ ಕಾನ್ಫಿಡೆಂಟ್ ಆಗಿರ್ಬೇಕು ಅಂದ್ರೆ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಗ ನಿಮಗೆ ಕಾನ್ಫಿಡೆಂಟ್ ಬಂದೇ ಬರ್ತದೆ. ಅಕಸ್ಮಾತ್ ಎಲ್ಲವೂ ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ, ನಿಮ್ಮ ವೃತ್ತಿಯಲ್ಲಿ ನೀವು ಎಕ್ಸ್ಪರ್ಟ್ ಆಗೋದಕ್ಕೆ, ಸ್ಪೆಷಲಿಸ್ಟ್ ಆಗೋದಕ್ಕೆ ಪ್ರತಿಯೊಂದು ವಿಷಯವನ್ನ ತಿಳ್ಕೊಂಡಿರ್ಬೇಕು, ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ. ಆಗ ಕಾನ್ಫಿಡೆಂಟ್ ಬರ್ತದೆ. ಕಾನ್ಫಿಡೆಂಟ್ ಅಂದ್ರೆ ಏನು ಅಂದ್ರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಏನೇನೆಲ್ಲ ಗೊತ್ತಿದೆ ಇದು ಕಾನ್ಫಿಡೆಂಟ್. ಗೊತ್ತಿಲ್ಲದೆ ಇರೋವಂಥದ್ದೆಲ್ಲ ಕಾನ್ಫಿಡೆಂಟ್ ಅಲ್ಲ. ಅದಕ್ಕೆ ಆತ್ಮಸ್ಥೈರ್ಯ ಬೇಕು. ಆತ್ಮಸ್ಥೈರ್ಯ ಅಂದ್ರೆ, ಈಗ ನನಗೆ ನೀವು ಎಲ್ಲೇ ತಗೊಂಡೋಗಿ ಸತ್ಸಂಗಕ್ಕೆ, ಪ್ರವಚನಕ್ಕೆ ಬಿಡಿ, ಯಾವುದೇ ಟಿವಿ ಇಂಟರ್ವ್ಯೂ ತಗೊಂಡೋಗಿ ಬಿಡಿ, ವಿತೌಟ್ ಪ್ರಿಪ್ರೇಷನ್ ಏನೇ ಪ್ರಶ್ನೆಗಳನ್ನು ಕೇಳಿದ್ರು ನೇರವಾಗಿ ಮುಚ್ಚುಮರೆ ಇಲ್ಲದೇನೆ ಮುಕ್ತವಾಗಿ ಎಲ್ಲವನ್ನ ಹೇಳ್ತೀನಿ. ಗಂಟೆಗಟ್ಟಲೆ ಹೇಳ್ತೀನಿ, ದಿನಗಟ್ಟಲೆ ಮಾತಾಡ್ತೀನಿ. ಯಾಕೆಂದ್ರೆ ಅಷ್ಟು ಸರಕು, ಅಷ್ಟು ವಿಚಾರಗಳು, ಅಷ್ಟು ಅನುಭವಗಳು ಅಲ್ಲಿದೆ. ಆದ್ರಿಂದ ಈ ಒಂದು ಕಾನ್ಫಿಡೆಂಟ್ ಬರಬೇಕಾದ್ರೆ ಎಲ್ಲವನ್ನ ಕಲಿತಾ ಹೋಗ್ಬೇಕು, ತಿಳಿತಾ ಹೋಗ್ಬೇಕು, ಕರಗತ ಮಾಡ್ಬೇಕು.